ಬೇತಾಳ ದೇವಾಲಯದ ಮೇಲೆ ಕೆಜಿಎಫ್ ಪೊಲೀಸರ ದಾಳಿ. ದೇವಾಲಯದಲ್ಲಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದ ಆರೋಪದ ಹಿನ್ನೆಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಮಹಿಳೆಯರಿಗೆ ದೆವ್ವ ಬಿಡಿಸುವುದು, ಮಾನಸಿಕ ಹಿಂಸೆ, ಕುಡಿತ ಬಿಡಿಸುವುದು, ಮಾಟ ಮಂತ್ರ ಮಾಡುವ ಮೂಲಕ ಕಿರುಕುಳ ನೀಡುತ್ತಿದ್ದರು. ಪೂಜೆ ಪುನಸ್ಕಾರ ನೆಪದಲ್ಲಿ ಸಾವಿರಾರು ರೂಪಾಯಿ ವಂಚನೆ ಮಾಡುತ್ತಿದ್ದ ಹಿನ್ನೆಲೆ ಪೊಲೀಸರು ದಾಳಿ ಮಾಡಿದ್ದಾರೆ. 108 ಅಡಿ ಎತ್ತರದ ಬೇತಾಳ ಮೂರ್ತಿ ನಿರ್ಮಾಣ ಮಾಡಿ ಈ ಪೂಜಾ ಕಾರ್ಯಕ್ರಮ ಮಾಡುವ ಮೂಲಕ ಸಾರ್ವಜನಿಕರಿಗೆ ವಂಚನೆ ಮಾಡುತ್ತಿದ್ದರು. ಅಗೋರಿ ಚಂದ್ರನಾಥ್ ಎಂಬುವರಿಂದ ಕೃತ್ಯ ನಡೆದಿದ್ದು, ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಐವಾರಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಮಾಡಿದ್ದ ದೇವಾಲಯ ಇದಾಗಿದ್ದು, ಸಾರ್ವಜನಿಕರ ದೂರಿನ ಮೇರೆಗೆ ಬೇತಮಂಗಲ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೈಸಂಬಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಐವರಲ್ಲಿ ಒಂದು ಊರಿದೆ. ಇದು ಇಲ್ಲಿ ಬೇತಾಳ ಒಂದು ದೇವಸ್ಥಾನ ಥರ ಒಂದು ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಬಂದಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರೆಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ನಿಷೇಧ ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಇದೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಅಂತ ಇದ್ದರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅದೆಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದು FIR ರಿಜಿಸ್ಟರ್ ಮಾಡಿ ಇವ್ರ ಮೇಲೆ ಅಲ್ಲಿ ಬೋರ್ಡ್ ಹಾಕಿದೆ. ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನು ಸಮಸ್ಯೆ, ಕೋರ್ಟ್ ಕೇಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನು ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ರ್ಯಾಕ್ಟೀಸ್ ಥರ ಮಾಡ್ಕೊಂಡಿದ್ದಾರೆ. ಅದು ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಜ್ ಇದೆ ಅವ್ರದ್ದು, ಅದು ಆ ಥರಗಳು ಕೊಡ್ತಾರೆ. ಈ ಥರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇದೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಇದು ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಇದು ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ, ಸಾಯಂಕಾಲದಲ್ಲಿ ಇಲ್ಲಿ. ಸೊ ಅದನ್ನು ತನಿಖೆ ಮಾಡ್ತೀವಿ. ಸರ್ ಶಿವಮೊಗ್ಗ ತೊಗೊಂಡಿದ್ದ ಅಥವಾ ಕಂಪ್ಲೇಂಟ್ ಶಿವಮೊಗ್ಗ ತಗೊಳ್ತೀವಿ ನಾವು. ಶಿವಮೊಗ್ಗ ಬಾಡಿ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿನೇನು ವಶಕ್ಕೆ ತಗೋತೀರಾ ಸರ್? ಸಾರಿ, ಸ್ವಾಮೀಜಿನೇನು ವಶಕ್ಕೆ ತಗೋತೀರಾ ಸರ್? ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ. ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ. ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದ ಭಾಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಭಾಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವರಿಗೆ ಈ ಥರ ಮೋಸ ಮಾಡ್ತಾರೆ, ಅದನ್ನು ನಾವು ತನಿಖೆ ಮಾಡ್ತೀವಿ. ಇಂದು ದೇವಸ್ಥಾನ ಮುಚ್ಚಿರೋದ್ರಿಂದ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಏರಿಯಾ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ತಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ಏರಿಯಾ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ದೇವಸ್ಥಾನ ಮುಚ್ಚಿದೆ. ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯೋದಿಲ್ಲ. ತಾವುಗಳು ದಯಮಾಡಿ ತಮ್ಮ ತಮ್ಮ ಊರುಗಳಿಗೆ ತೆರಳಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿ.
ಹಿಂದೆ ಬೇಡ ಅದರಲ್ಲ ಇಲ್ಲ ಅಣ್ಣ ಅದು ಇಲ್ಲ ಅಲ್ಲ ಅಡ್ಜಸ್ಟ್ ಮಾಡಿ ಕೊಡಿಸ್ಬಿಡು ಯಾರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಎಲ್ಲ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಪ್ಲಸ್ ಒಂದು 2 ಸಲ ಆಕ್ಸಿಡೆಂಟು ಆಗಿತ್ತು ಈ ರೋಡಲ್ಲಿ. ನಾನೇ ಹೋಗ್ಬೇಕಾದ್ರೆ ತುಂಬ ಗಾಡಿ ಎಲ್ಲ ಬ್ಲಾಕ್ ಆಗೋದು ಅದೆಲ್ಲನೂ ಆಗಿತ್ತು. ಆವಾಗಲೂ ನಾನು ಹೇಳಿದ್ದೆ ಅವ್ರಿಗೆ, ಬಟ್ ಅವ್ರು ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ. ಇಷ್ಟೊಂದು ರೆವಿನ್ಯೂ ಜನರೇಟ್ ಆಗ್ತದೆ ಇಲ್ಲಿ ಹೆಚ್ಚು ಕಡಿಮೆ 1 ಎಕರೆದಲ್ಲಿ ಆಗಿದೆ ನನಗೆ. ಅದನ್ನು ಏನು ನಿಮ್ಮ ಪರ್ಮಿಷನ್ ಅದು ಅವ್ರದ್ದು ಸ್ವಂತ ಸರ್ವೆ ಧಾರ್ಮಿಕ ಕ್ಷೇತ್ರ ಅಂತ ಆಗೋದಿದೆ. ನೋಟಿಸ್ ಕೊಟ್ಟಿಲ್ಲ, ನಾವು ಬಾಯಿ ಮಾತಲ್ಲಿ ಹೇಳಿದ್ವಿ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಇವಾಗ ನಾವು ಯಾವಾಗ ಬಂದ್ರೂ ಅವೈಲೇಬಲ್ ಇರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಾವು SI ಸರ್ ಜೊತೆ ಬಂದಾಗಲೇ ಅವ್ರು ಇರಲಿಲ್ಲ. ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ನಾವು ಹೇಳಿ ಕಳಿಸಿದ್ದಾದ್ಮೇಲೆ. ಇವಾಗ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ನೀವು ಇಷ್ಟು ದಿವಸ ಆದ್ರೂ ಖಾತೆ ಎಲ್ಲ ಆಗಿದೆ, ಇನ್ನೂ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಅವ್ರಿಗೆ ಸರ್ವೆ ನಂಬರ್ ಏನು ಮೇಡಮ್ ಇದೆ ಇದನ್ನು ಇಲ್ಲ, ಅದನ್ನು ಈ ಸ್ವತ್ತು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಈ ಸ್ವತ್ತು ಆಗಿದೆ, ಮುಂಚೆನೇ ಆಗಿದೆ. 1 ಎಕರೆ ಪ್ರದೇಶದಲ್ಲಿ ಇದೆ. ಯಾಕಂದರೆ ಈ ಸ್ವತ್ತು ಯಾರಾದರೂ ಸಣ್ಣ ರೈತರು ಶೆಡ್ ಹಾಕ್ಕೊಂಡು ಕೂಡ ನಾವು ಪರ್ಮಿಷನ್ ತಗೋತೀವಿ, ತಗೊಳ್ಳೇಬೇಕು. ಸಣ್ಣ ಅಂಗಡಿ ಬಟ್ ಅವರು ಪರ್ಮಿಷನ್ನು ಸರ್ವೆ ನಂಬರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಾದ್ರೆ ತಮ್ಮ ಸ್ವಂತದ್ದು ಅಂತ ಹೇಳಿ ಇದು ಮಾಡಿರ್ತಾರೆ. ಸರ್ವೆ ನಂಬರಲ್ಲಿ ಇದ್ದಿದ್ದಕ್ಕೆ ಅವಾಗ ಯಾರೂ ಏನೂ ಮಾತಾಡಿರೋದಿಲ್ಲ. ಗ್ರಾಮ ಠಾಣಾ ವ್ಯಾಪ್ತಿಲ್ಲ ಅಂದರೆ ನಾವು ಯಾಕೆ ಇವಾಗ ಶೆಡ್ ಎಲ್ಲ ನಾವು NREGನಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಳಿ ಅಂತ ಏನೂ ಹೇಳಲ್ಲ. ಆ್ಯಕ್ಷನ್ ಪ್ಲಾನಲ್ಲಿ ಇದೆಯಾ ಅಂತ ಅಷ್ಟೇ ಹೇಳೋದು ನಾವು. ನೀವು ಪರ್ಮಿಷನ್ ತೊಗೊಬೇಕು ಅಂತ ಹೇಳಲ್ಲ. ಮನೆ ಕಟ್ಟೋದು ಆ ಥರದ್ದೆಲ್ಲ ಇದ್ದರೆ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳಿ ಪೀಠ ಅಂತ ದೊಡ್ಡ ಕ್ಷೇತ್ರನೇ ಮಾಡ್ಕೊಂಡಿದ್ದಾರೆ. ಬೋರ್ಡ್ ಹಾಕ್ಕೊಂಡಿದ್ದಾರೆ ಸರ್. ಅಲ್ಲ ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರುತ್ತೆ, ಜನನು ಮರಳಾಗ್ಬಿಟ್ಟು ಎಲ್ಲ ಬಂದಿರ್ತಾರೆ. ಅಲ್ಲ ಇವಾಗ ನಾನು ಬಂದಿದ್ದಾದ್ಮೇಲೆ ಅವ್ರಿಗೆ ಈ ಸ್ವತ್ತು ಇದೆ ಅಂತ ಹೇಳಿದ್ರು, ಅವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ವಿ. ದೇವಸ್ಥಾನ 4 years ಆಗಿದೆ ಸರ್. ನಾನು ಬಂದ್ಬಿಟ್ಟು 6 months ಆಗಿದೆ ಅಷ್ಟೇ. ಮುಂಚೆಯಿಂದ PDOs ಇದ್ದವರು ಅವ್ರು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಪಾಸ್ ಆಗಬೇಕಾದ್ರೆ ಕೇಳಿದ್ದು, ಏನಿದು ಇಷ್ಟು ಎತ್ತರ ಇದೆಯಲ್ಲ ಇಲ್ಲಿ ಅಂತಲೇ ಕೇಳಿದ್ದು ನಾನು. ಆಯ್ತು.